ಹೇಳಮ್ಮ. ಸರ್, ನನ್ನ ಹೆಸರು ದಿವ್ಯಾ. ನನ್ನ ಗಂಡನ ಹೆಸರು ಧ್ಯಾನೇಶ್ವರ್. ನಮಗೆ ಮದುವೆ ಆಗಿ 6 ಮಂತ್ಸ್ ಆಗಿದೆ ಅಷ್ಟೇ. ರೀಸೆಂಟಾಗಿ CR ರೋಡಲ್ಲಿ ಈಗ ರೀಸೆಂಟಾಗಿ CR ರೋಡಲ್ಲಿ ಒಂದು ರೆಸಾರ್ಟ್ಗೆ ಹೋಗಿದ್ವಿ ಸರ್. ಬೀಚಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಡ್ರೆಸ್ ಫುಲ್ಲು ಮಣ್ಣಾಗಿತ್ತು ಅಂತ ರೆಸ್ಟ್ ರೂಮಲ್ಲಿ ವಾಶ್ ಮಾಡಿದೆ ಸರ್. ಆಗ ಅಲ್ಲಿ ಯಾರೋ ತೆಗ್ದಿರೋ ವಿಡಿಯೋ ಸರ್ ಅದು. ನನ್ನ ಹಸ್ಬೆಂಡ್ಗೆ ಹೇಳಿದ್ರೆ ನಂಬ್ತಾನೆ ಇಲ್ಲ ಸರ್. ಡೈವರ್ಸ್ ಬೇಕು ಅಂತ ಕೇಳ್ತಿದ್ದಾರೆ. ನಾನು ಯಾವ ತಪ್ಪನ್ನು ಮಾಡಿಲ್ಲ ಸರ್. ನನಗೆ ಸತ್ತೇ ಹೋಗ್ಬಿಡೋಣ ಅಂತ ಅನ್ಸಿದೆ ಸರ್. ಹ್ಯಾವ್ ಸಮ್ ವಾಟರ್. ಬರೀರಿ. ಹೇಳಮ್ಮ, ಏನೇನಾಯ್ತು ಹೇಳು. ಹೇಳಮ್ಮ. ಸರ್, ಹೋದ ತಿಂಗಳು ನಾವು ರೆಸಾರ್ಟ್ಗೆ ಹೋಗಿದ್ವಿ. ಓಕೆ ಓಕೆ ಸರ್. ಬರ್ಕೊಳ್ಳಿ. ಸರ್ ಸರ್. ಏನಪ್ಪ ಸರ್, ನಿನ್ನ ಒಳಗಡೆ ಕರೀತಿದ್ದಾರೆ, ಬಾ. ಕೂತ್ಕೋ. ನೀನೇನಾ ಇವಳು ಗಂಡ? ಇಷ್ಟು ದಿನ ನಾನೇ ಗಂಡ ಆಗಿದೆ ಸರ್. ಇನ್ಮೇಲೆ ಆ ಥರ ಇಲ್ಲ. ಇವಳಿಗೂ ನನಗೂ ಸೆಟ್ ಆಗಲ್ಲ ಸರ್. ಸರ್, ಇಟ್ಸ್ ನಾಟ್ ಗನ್ ವರ್ಕ್ ಸರ್. ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಕ್ಕಿಲ್ಲ ಸರ್. ನಾನು ಫ್ಯಾಮಿಲಿ ಕೋರ್ಟಲ್ಲಿ ನೋಡ್ಕೋತೀನಿ. ನಿಜಾನೇ. ಅದಕ್ಕೆ ಮೊದಲು ಅವಳು ಕೊಟ್ಟಿರೋ ಈ ಕಂಪ್ಲೇಂಟ್ನ ಕೇಳು. ನಾನು ಮತ್ತು ನನ್ನ ಗಂಡ ಅಕ್ಟೋಬರ್ 2ನೇ ತಾರೀಕು ECR ರಸ್ತೆಯಲ್ಲಿರುವ ಕೈಲಾಸ ಎನ್ನುವ ಹೆಸರಿನ ಸಮುದ್ರದ ಹತ್ರ ಇರುವ ರೆಸಾರ್ಟಿಗೆ ಹೋಗಿರುವಾಗ ನನ್ನ ಗಂಡ ನನ್ನ ಅನುಮತಿ ಇಲ್ಲದೆ ನಾನು ಸ್ನಾನ ಮಾಡುವಾಗ ವಾಶ್ರೂಮ್ ಅಲ್ಲಿ ಕ್ಯಾಮೆರಾ ಇಟ್ಟು ರೆಕಾರ್ಡ್ ಮಾಡಿ ಇಜೆಟ್ ವಿಡಿಯೋಸ್ ಎಂಬ ಅಶ್ಲೀಲ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿದ್ದಾರೆ. ಆದ್ದರಿಂದ ಅವರ ಮೇಲೆ ಕಾನೂನಿನ ಪ್ರಕಾರ ಶಿಕ್ಷೆಯನ್ನು ವಿಧಿಸಬೇಕಾಗಿ ಕೇಳ್ಕೊಳ್ತೇನೆ. ಸರ್, ಏನ್ ಸರ್ ಇದು? ಏಯ್, ಏನು ಮಾಡ್ತಾ ಇದ್ಯಾ? ಈಗೇನ್ ಮಾಡೋದು? ಸರ್, ದಿಸ್ ಇಸ್ ಚೀಟಿಂಗ್ ಸರ್. ನಾನು ತೆಗ್ದೇ ಇಲ್ಲ ಸರ್. ಕರ್ಕೊಂಡೋಗಿ ಒಳಗಾಕಿ. ಸರ್, ಕರ್ಕೊಂಡೋಗಿ. ನಡಿ. ಸರ್, ನಡಿಯೋ. ಸರ್, ಯಾರು ಮಾಡಿರೋ ತಪ್ಪಿಗೆ ನಾನೇ ಏಯ್. ಹೊರಗಡೆ ಒಂದ್ ಹೋಗ್ತೀನಿ ನಿಮಿಷ. ಸರ್. ನಡಿಯೋ. ಒಂದು ನಿಮಿಷ. ಏನು ಹೇಳಿದೆ? ಯಾರೋ ಮಾಡಿರೋ ತಪ್ಪಿಗೆ ನನಗೆ ಯಾಕೆ ಶಿಕ್ಷೆ ಅಂತ ತಾನೇ? ಅದನ್ನೇ ತಾನೇ ಆ ಹುಡುಗಿ ಕೂಡ ಹೇಳಿದ್ದು. ಅವಳಿಗೊಂದು ನ್ಯಾಯ, ನಿನ್ಗೊಂದು ನ್ಯಾಯನಾ? ಏನೋ ಡಿಗ್ರಿ ತೊಗೊಂಡ್ಬಿಟ್ಟು ಟಸು ಪುಸು ಅಂತ ಇಂಗ್ಲೀಷಲ್ಲಿ ಮಾತಾಡ್ಬಿಟ್ರೆ ನೀನು ಎಜುಕೇಟೆಡ್ ಆಗ್ಬಿಟ್ಯಾ? ಇವಳ ಥರ ಇರ್ಬೇಕು ಕಣೋ. ಫ್ಯಾಮಿಲಿಗೆ ಸಪೋರ್ಟಿವ್ ಆಗಿರ್ಬೇಕು, ಬಿಟ್ಕೊಡ್ಬಾರ್ದು. ಅವನೇ ಗಂಡಸು, ಅವನೇ ಮನುಷ್ಯ. ನೀನೇನು ಡೈವರ್ಸ್ ಕೊಡೋದು? ಏನಮ್ಮ, ಇಂಥವನ ಜೊತೆ ಜೀವನ ಮಾಡದೆ ಒಂದು ಪಾಪ. ನೀನು ಡೈವರ್ಸ್ ಕೊಟ್ಬಿಡು. ಹೇಳ್ಕೊಂಡು ಹೋಗ್ರು ಇವನ್ನ. ಸರ್, ಸಾರಿ ಸರ್. ಗಿವ್ ಮಿ ಲಾಸ್ಟ್ ಚಾನ್ಸ್ ಸರ್, ಪ್ಲೀಸ್ ಸರ್. ದಿವ್ಯಾ, ಕ್ಷಮಿಸ್ಬಿಡಮ್ಮ. ಗಿವ್ ಮಿ ಲಾಸ್ಟ್ ಚಾನ್ಸ್ ಮಾ. ಕ್ಷಮಿಸ್ಬಿಡು, ದಯವಿಟ್ಟು ಕ್ಷಮಿಸ್ಬಿಡು. ಹೇಳ್ಕೊಂಡು ಹೋಗ್ರಿ. ಸಾರಿ ಸರ್. ಲಾಸ್ಟ್ ಸರ್, ಸರ್, ಲಾಸ್ಟ್ ಚಾನ್ಸ್ ಸರ್. ನನಗೋಸ್ಕರ ಸರ್. ಇನ್ಮೇಲೆ ಅವ್ರು ಹಾಗೆ ಮಾಡಲ್ಲ ಸರ್. ನಾನು ನಂಬ್ತೀನಿ ಸರ್. ಸರ್, ನನಗೋಸ್ಕರ ಸರ್. ನೋಡ್ದ್ಯಾ ನಂಬಿಕೆ? ಅವಳಿಗೆ ನಿನ್ ಮೇಲಿರೋ ನಂಬಿಕೆ ನಿನಗಿರ್ಬೇಕು. ಅವಾಗ್ಲೇ ಲೈಫ್, ಆಗ್ಲೇ ಫ್ಯಾಮಿಲಿ. ಸರ್, ಸಾರಿ ಸರ್. ಇನ್ಮೇಲೆ ಯಾವತ್ತೂ ಈ ಥರ ತಪ್ಪು ಮಾಡಲ್ಲ ಸರ್. ಸೈಬರ್ ಟೀಮ್ ಬರಕ್ಕೆ ಹೇಳಿ. 24 hours ಅಲ್ಲಿ ಇದು ಯಾರು ಮಾಡಿದ್ದು ಅಂತ ನನಗೆ ಗೊತ್ತಾಗಬೇಕು. ಓಕೆ ಓಕೆ ಸರ್. ಥ್ಯಾಂಕ್ ಯು ಸರ್. ನೀನೇ ತಾನೇ ಹೋಟೆಲ್ ರೂಮ್ ಮಾಡಿರೋದು? ಕ್ಯಾಮ್ರಾ ಇದೆಯಾ ಅಂತ ಚೆಕ್ ಮಾಡ್ಬೇಕಿತ್ತು ತಾನೇ? ಅದನ್ನೆಲ್ಲ ನೋಡ್ಕೊಳ್ಳದೆ ಈ ಎಡವಟ್ ಮಾಡ್ಕೊಂಡಿದ್ಯಾ? ಸರ್, ನೀವು ಹೇಳಿರೋ ಬಿಲ್ಡಿಂಗಿಗೆ ಬಂದಾಯ್ತು ಸರ್. ಮುಂದೆ ಏನ್ ಮಾಡೋದು ಸರ್? ಇದು ಆ ಬಿಲ್ಡಿಂಗ್ ಅಲ್ಲ. ಏನ್ ಸರ್ ಹೇಳ್ತಿದ್ದೀರಾ? ಮತ್ತೆ ಇಲ್ಲಿಗೆ ಬಂದ್ವಿ ಸರ್? ಈ ಬಿಲ್ಡಿಂಗ್ ಫೋಟೋ ತೆಗೆದಿದ್ದು ಜಬ. ಅವ್ರು ಎಲ್ಲಿಂದ ಫೋಟೋ ತೆಗೆದಿದ್ದಾರೆ ಅಂತ ಗೊತ್ತಾದ್ರೆ ನಮ್ಗೇನಾದ್ರೂ ಕ್ಲೂ ಸಿಗ್ಬೋದು. ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಏನಾದ್ರೂ ಸಿಕ್ತಾ ಸರ್? ಅಲ್ಲಿ ನೋಡು, ಅಲ್ಲಿ ನೋಡು ಸರ್. ಆ ಫೋಟೋದಲ್ಲಿರೋ ಗರುಡ ಸ್ಟ್ಯಾಚ್ಯೂ
ಸೂಪರ್ ಸರ್. ಅದೇ ನಮ್ಮ ಬಿಲ್ಡಿಂಗ್. ಲೆಟ್ಸ್ ಗೋ. ಯಾರು ಬೇಕಿತ್ತು ಸರ್? ನಿನ್ನ ಹೆಸರೇನಪ್ಪ? ನನ್ನ ಹೆಸರು ಸುರೇಶ ಸರ್. ಎಷ್ಟು ವರ್ಷದಿಂದ ಇಲ್ಲಿದೆಯಾ? ನಾನೊಂದು 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸರ್. ಓಕೆ. ಇವ್ರನ್ನ ನೋಡಿದ್ದೀಯಾ? ಗೊತ್ತಿದೆ ಸರ್. ನಿನ್ನ ಬಿಟ್ಟು ಸೆಕ್ಯೂರಿಟಿ ಎಷ್ಟು ಜನ ಇದ್ದಾರೆ? ಇನ್ನೂ ಒಬ್ಬ ಕೆಲಸ ಮಾಡ್ತಿದ್ದಾನೆ ಸರ್. ವಿಸಿಟರ್ಸ್ ಲಿಸ್ಟು ಮೇಂಟೈನ್ ಮಾಡ್ತೀರಾ? ಮಾಡ್ತೀವಿ ಸರ್. ಆದರೆ ಸೆಕ್ರೆಟರಿ ಕಳಿಸೋದೆಲ್ಲ ನಾವು ನೋಡೋಂಗಿಲ್ಲ ಸರ್. ಸೆಕ್ರೆಟರಿನ ಬರಕ್ಕೆ ಹೇಳು. ಸರಿ ಸರ್. ಸರ್ 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 ಬಿಲ್ಡಿಂಗ್ ತುಂಬ ವಿಚಿತ್ರವಾಗಿದೆಯಲ್ಲ? ಹೌದು ಸರ್. ನಮಸ್ಕಾರ ಸರ್. ಇವ್ರು ಯಾರು ಅಂತ ಗೊತ್ತಾ? ನೋಡಿಲ್ಲ ಸರ್. ಇವ್ರಿಗೂ ಗೊತ್ತಿಲ್ವಂತೆ. ಸರ್ 150 ಮನೆಗಳಿದ್ದಾವೆ ಸರ್. ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಹೇಗೆ ಸರ್ ಲೆಕ್ಕ ಇಟ್ಕೊಳಕ್ಕಾಗತ್ತೆ? ಸರಿ, ವಿಸಿಟರ್ಸ್ ನೋಟ್ಬುಕ್ ಕೇಳಿದ್ನಲ್ಲ, ಹೋಗಿ ತಗೊಂಡ್ ಬಾ. ಓಕೆ ಸರ್. ಹಾಗೆ ಓಪನ್ ಟೆರೆಸ್ ಹೋಗಬೇಕು. ಹೇಗೆ? ಲಿಫ್ಟಲ್ಲಿ ಹೋಗೋಣ ಸರ್. ಸ್ಟೆಪ್ಸಲ್ಲಿ ಹೋಗಿ. ಸರಿ ಸರ್. ಓಕೆ ಸರ್. ಬನ್ನಿ. ಅಯ್ಯಪ್ಪ, ಯಾವಾಗ ನೋಡಿದ್ರು ಅದು ತಗೊಂಬಾ ಇದು ತಗೊಂಬಾ ಅಂತ ಹೇಳ್ತಾನೆ ಇರ್ತಾನೆ. ಯಾರನ್ನ ನೋಡಕ್ ಹೋಗ್ತಿದ್ದೀರಾ ಮೇಡಮ್? ಅದು ಆದಿ ಅವ್ರ ಮನೆ. ಆದಿ? ಯಾವ ಆದಿ ಮೇಡಮ್? 3 ಜನ ಇದ್ದಾರೆ. ಆ ಸ್ನಾರ್ ಥೆರಪಿಯಲ್ಲಿ ವರ್ಕ್ ಮಾಡ್ತಾರಲ್ಲ ಅವರು. ಓ, ಅವರಾ? ಆ 4th ಫ್ಲೋರ್ ಮೇಡಮ್, 401 ಮೇಡಮ್. ಓಕೆ. ಹಾ ಮ್ಯಾಮ್, ವಿಸಿಟರ್ ಬುಕ್ಕಲ್ಲಿ ಸೈನ್ ಮಾಡಾಯ್ತಾ? ಅಲ್ಲಿ ಯಾರೂ ಇಲ್ವಲ್ಲಪ್ಪ? ಸರಿ ಮೇಡಮ್, ಬರ್ಬೇಕಾದ್ರೆ ಸೈನ್ ಮಾಡಿ ಮೇಡಮ್. ಸರಿ. ಅವ್ನು ಎಲ್ಲಿ ಹೋಗಿದ್ದಾನೆ ಏನು ಅಂತಾನೂ ಗೊತ್ತಿಲ್ಲ. ಸೈನು ಮಾಡಿಸ್ಕೊಳ್ತಾನೆ, ಹಂಗೆ ಕಳ್ಸಿದ್ದಾನೆ.